ಅವರು ಬಂದಾರ. ನಿತ್ಯ ರಿಜಿಸ್ಟ್ರೇಷನ್ ಮಾಡಕ್ ಆಗ್ಲಿಲ್ಲ, ಆನ್ಲೈನ್ ನೆಟ್ವರ್ಕ್ ಇಲ್ಲ, ಏನ್ ಮಾಡೋದು ಆಫ್ಲೈನ್ ಮಾಡ್ತಾರ. ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ ಕೇಸಿಂದ ಮುಂದ್ ಹೋಗುದು, ಅಲ್ಲಿ ತನ ಅಂತೂ ಏನು ನಡೆಯಂಗಿಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತ ನಮ್ ದೋಸ್ತ ಹೊಂಟಿವಿ ಅಂತಂದ್ರ ಉದ್ಯೋಗ ಮೇಳ ಅಂತ ಹೇಳಿ ನಡೆಯತೈತಿ ಬಿಜಾಪುರದಾಗ. ಹೋಗ್ತಿವಿ, ಬಾಳ ದಿನದ ಮ್ಯಾಲತ್ತೆ ಹಂಗಾಡಿ ಆಡತ್ತೀವಿ. ಸೊ ಅದ ಹೋಗಿ ಬರ್ಬೇಕಂತ ಹೇಳಿ ಐತಿ, ಅದಕ್ಕೆ ಅಲ್ಲಿ ಹೋಗ್ತಿವಿ. ತಕೊಳಕ್ ಬಂದಿವಿ, ರಿಸ್ಯೂಮ್ ತಕೊಂಡ್ ಅಲ್ಲಿ ಉದ್ಯೋಗ ಮಾಡಕ್ ಹೋಗ್ಬೇಕು. ರಿಸ್ಯೂಮ್ ತಗ್ಸಾಕು ಬಾಳ ಅಂದ್ರ ಬಾಳ ಪಾಳಿ ಐತಿ, ಏನು ಮಾಡಕ್ ಬರಂಗಿಲ್ಲ. ಹೆವಿ ಮಂದಿ ಬಂದಾರ. ಸೊ ಇದರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ, ಏನೈತಿ ಅದು ಲಾಸ್ಟಿಗೆ ಹೇಳ್ತೀನಿ. ನಂದ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಏನಿಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಲಾಸ್ಟಿಗೆ. ಈಗ ಹೋಗ್ತೀನಿ, ಹೋಗಿ ಕೇಸಿನ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈಗ ಇಲ್ಲಿ ಜಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿವಿ. ಹೆವಿ ಮಂದಿ ಬಂದಾರ, ಪಾರ್ಕಿಂಗ್ ನೋಡ್ರಿ ಎಷ್ಟು ಮಂದಿ ಬಂದಾರ ಅಂತಂದ್ರೆ ವಿಚಾರ ಮಾಡ್ರಿ. ಹೆವಿ ಮಂದಿ ಬಂದಾರ. ನಂದ್ ಹೆಲ್ಪ್ ಮಾಡತ್ತಾನ, ರಿಸ್ಯೂಮ್ ತಗೊಂಬಂದಾನ. ಅವ್ನ್ ಏನು ಕೆಲ್ಸ ಇರ್ಲಿಲ್ಲ ಅಂತಂದ್ರು ಬಂದಾನ. ಹೆವಿ ಮಂದಿ ಅದಾರ. ಸೊ ನೋಡ್ಬೇಕು, ಒಳಗ್ ಹೋಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತೂ ಹೆವಿ ಗಾಬರಿ ಅಲ್ಲದಿದ್, ಏನ್ ಹೇಳ್ಬೇಕಂದ್ರೆ ಗೊತ್ತಾಗತ್ತಿಲ್ಲ. ಎಷ್ಟು ಮಂದಿ ಬಂದಾರ, ಎಷ್ಟು ಮಂದಿ ಖಾಲಿ ಅದಾರ ಅಂತ ಹೇಳಿ ಇವತ್ತೇ ಅನ್ಸಿದ್ ನನಗೆ. ನೋಡ್ರಿ ಎಷ್ಟು ಮಂದಿ ಬಂದಾರ ನೋಡ್ರಿ. ಒಂದ್ಸತಿ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಸೋದು ಗೊತ್ತಾಗತ್ತಿಲ್ಲ, ಅಷ್ಟು ಹೆವಿ ಹರಿಯಾಣ ಅಲ್ಲತೈತಿ. ನೋಡ್ಕೇಸಿಂದ ಮಾಡ್ಕೋಬೇಕು. ಈಗ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಸೋದು ಗೊತ್ತಾಗತ್ತಿಲ್ಲ, ಅಷ್ಟು ಮಂದಿ ಸೈಡ್ ಎಲ್ಲ ರಿಜಿಸ್ಟ್ರೇಷನ್ ಮಾಡತ್ತಾರ. ಸೊ ನೋಡ್ಕೋಬೇಕ ಎಷ್ಟು ಮಂದಿ ಖಾಲಿ ಅದಾರ ಅಂತ ಹೇಳಿ ಇವತ್ತೇ ಅನ್ಸದ್ ನನಗೆ. ಬಾಯ್ ಅಣ್ಣ ಹೇಳ್ತಾನೆ, ಈಗ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಸೋದು, ಆ ಸೈಡ್ ಮಾಡ್ಸೋದು ಐತತ್ತ. ಸತ್ ಹೋದಿವಿ ಇವತ್ತ. ಸೊ ಅವ್ನ್ ಕೇಳೋಣ ಆ ದಂಡಿ ಅಂತ ಹೇಳಿ ಹೇಳತಾನ. ಗೊತ್ತೊಂದು ಆ ಸೈಡ್ ಹೋಗಿ ನೋಡ್ಬೇಕ. ಬಾಳ ಅಂದ್ರೆ ಬಾಳ ಮಂದಿ ಬಂದ್ರು, ಹೆವಿ ಕನ್ಫ್ಯೂಷನ್ ಆಗತೈತಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೇಳಿ. ಇವು ಪೂರಾ ಏನ್ ಕಾಣತ್ತಾವಲ್ಲ ದಂಡಿಗೆ, ಹೆವಿ ರಿಜಿಸ್ಟ್ರೇಷನ್ ಮಾಡತ್ತಾರ. ಎಂ.ಬಿ. ಪಾಟೀಲ್ ಅವರ ಭಾಷಣ ಮಾಡತ್ತಾರ. ಸೊ ನೋಡ್ರಿ, ಹೀಗೆ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಬಹಳಷ್ಟು ಬುದ್ಧಿವಂತರಿರ್ತಾರೆ. ಆದ್ರೆ ಅವ್ರಿಗೆ ಕೊರತೆ ಇರುವಂತಹದ್ದು ಓನ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ಅವರು ಬಂದಾರ. ಪಾಟೀಲ್ ಏನ್ ಫುಲ್ ನಿರಾಸೆ ಆಗ್ಬೇಡ್ರಿ. ಇದೇನ್ ಸಿಗ್ಲಿಲ್ಲ ಅಂದ್ರ ನೀವ್ ಕೆಲ್ಸ ಮಾಡೋರಾಗ್ರಿ, ನೀವ್ ಕೆಲ್ಸ ಮಾಡ್ರಿ, ನೀವು ಮಂದಿಗೆ ಕೆಲ್ಸ ಕೊಡ್ರಿ. ಅದಿಲ್ ರಾಜು ಭಾಯ್. ಸೊ ಇಲ್ಲೇನ್ ಸ್ಕ್ಯಾನರ್ ಕಾಣತೈತಿ ನೋಡ್ರಿ. ಸ್ಕ್ಯಾನರ್ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ಪಾಳಿಗೆ ನಿಂದಿರ್ಬೇಕಾ. ಸೊ ಆನ್ಲೈನ್ ಮಾಡಿ ಅಲ್ಲಿ ಸ್ಕ್ಯಾನಿಂಗ್ ನಿಂದಿರ್ಬೇಕಾ. ಅಲ್ಲೇನ್ ಕಾಣತೈತೆ ಈ ಸ್ಕ್ಯಾನರ್ ಒಳಗೆ ಮಾಡ್ಕೊಂಡ್ ಕೇಸಿಂದ ನಾವ್ ಅಲ್ಲಿ ಹೋಗಿ ನಿಂದಿರ್ಬೇಕಾ. ಸೊ ಆಫ್ಲೈನ್ ಮಾಡ್ತಾರ, ಆನ್ಲೈನ್ ಮಾಡ್ತಾರ. ಸೊ ಆನ್ಲೈನ್ ಮಾಡ್ಕೊಂಡು ಹೋದ್ರೆ ಬಾರಿ ಬೆಸ್ಟ್. ಇಲ್ಲೇನ್ ಕಾಣತೈತ್ಲ QR ಕೋಡ್, ಇದನ್ನ ಸ್ಕ್ಯಾನರ್ ಮಾಡಿಸಿ ಮುಂದಿನ ರಿಜಿಸ್ಟ್ರೇಷನ್ ಏನೈತಿ ಈ ಕಡೆ ಗ್ರೌಂಡ್ ದಾಗ ನಡೆಯತೈತಿ. ಇಂಟರ್ವ್ಯೂ ಏನೈತಿ ಕಾಲೇಜ್ ಒಳಗೆ ನಡೆಯತೈತಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಕೇಸಿಂದ ಅಲ್ಲಿ ಇಂಟರ್ವ್ಯೂ ಬಂದಿ ನೋಡಿದ್ರ ನಾ ಏನ್ ರಿಜಿಸ್ಟ್ರೇಷನ್ ಮಾಡ್ಸಂಗಿಲ್ಲ ಅನ್ಸೋದೈತಿ. ಸೊ ಮತ್ ನೆಟ್ವರ್ಕ್ ಸಿಗಾಕತ್ತಿಲ್ಲ, ವಿಡಿಯೋ ಮಾಡಕ್ ಅಷ್ಟೇ ಐತಿ. ಏನು ಟ್ರೈ ಮಾಡತಾನ ಆದ್ರ ಆಗಾಗತ್ತಿಲ್ಲ, ನೆಟ್ವರ್ಕ್ ಬರತ್ತಿಲ್ಲ. ಆನ್ಲೈನ್ ಮಾಡ್ಬೇಕಂತಂದ್ರ ಹೊರಗ್ನು ನೆಟ್ವರ್ಕ್ ಇಲ್ಲ. ಸೊ ಈಗ ಹೋಗಿ ಆಫ್ಲೈನ್ ಮಾಡ್ಸ್ಕೊಂಡ್ ಕೇಸಿಂದ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ನೋಡ್ತೀವಿ ಇದ್ರದ್ದು ಹೆಂಗ್ ಎಕ್ಸ್ಪೀರಿಯನ್ಸ್ ಇರ್ತೈತಿ ಅಂತ ಹೇಳಿ. ನಿತ್ಯ ರಿಜಿಸ್ಟ್ರೇಷನ್ ಮಾಡಕ್ ಆಗ್ಲಿಲ್ಲ, ಆನ್ಲೈನ್ ನೆಟ್ವರ್ಕ್ ಇಲ್ಲ, ಏನ್ ಮಾಡೋದು ಅಲ್ಲಿ ಆಫ್ಲೈನ್ ಮಾಡ್ತಾರ. ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ ಕೇಸಿಂದ ಮುಂದ್ ಹೋಗುದು, ಅಲ್ಲಿ ತನ ಅಂತೂ ಏನು ನಡೆಯಂಗಿಲ್ಲ. ರಾಜು ಭಾಯ್ तू जर भड़को का एगरेज खरावणी देगा तू भी उबर न मारसर उबर न तू ये मौत ज्यादा बेसुस खुर्ची ऊपर ए हाई ಕಿದೋತೆ ಈಗ ರಾಜು ಭಾಯ್ ಮೂವಿ ದರ್ಗೆ ಅಂತ ಅಣ್ಣ ಏನಂತಂದ್ರೆ ಓಡೋಕ ಅನ್ನತ್ತೆ. ಈಗ ಸಾಕಾಗೈತಿತ್ತು ಅವಂಗ, ನನ್ ಸಲುವಾಗಿ ಬಂದಾನ ಮತ್ತೆ ಓಡೋಕ ಅನ್ನತ್ತೆ. ಆಮೇಲೆ ಉದ್ರಿ ಬಿಲ್ಡಪ್ ಕೊಡ್ತಾನ. ಇಲ್ಲಿಂದ ಮತ್ ನಮ್ ಪಾಳೆ ಹಚ್ಬೇಕಂದ್ರೆ ಸತ್ಯ ಹೋಗ್ಯನ್ ಕಾಣತೈತಿ. ಇಲ್ಲಿ ಎಷ್ಟು ಪಾಳೆ ಐತಿ ಮತ್ ಈ ಸೈಡ್ ಅಷ್ಟು ಪಾಳೆ ಐತಿ. ಪಾಳೆ ಹತ್ಬೇಕಂದ್ರ ನಾ ಸಾಯಂಕಾಲ 5 ಆಗ್ತೈತಿ ಅನಸ್ತೈತಿ, ಗೊತ್ತಿಲ್ಲ ಎಷ್ಟ್ ಆಗ್ತೈತಿ ಏನಿಲ್ಲ. ಸೊ ಈ ಸೈಡ್ ನು ಬಾಳ ಮಂದಿ ಮತ್ತ ಈ ಸೈಡ್ ನು ಬಾಳ ಮಂದಿ ಬಂದಾರ. ಏನ್ ಆಗ್ತೈತಿ. ಸೊ ನೆಕ್ಸ್ಟ್ ನೋಡುದೈತಿ ಏನ್ ಆಗ್ತೈತಿ ಏನಿಲ್ಲ. ಸೊ ವೇಟ್ ಮಾಡಿ ನೋಡ್ಬೇಕಷ್ಟ.